ವಾವ್ ಮಹಾಸ್ವಾಮಿ ಅವರು ನಿಮ್ ಸೀಟಲ್ಲಿ ಕೂತ್ಬಿಟ್ಟವ್ರೆ ನೋಡಿ. ನಾನು ಅವ್ರಿಗೋಗಿ ಈಗಲೇ ಹೇಳ್ತೀನಿ, ನೀವು ಮಹಾರಾಜರು ಅವ್ರ ಸೀಟಲ್ಲಿ ನೀವ್ಯಾಕೆ ಕೂತಿದ್ದೀರಾ ಎದ್ದವಳಿ ಅಂತ. ಏನು ಬೇಕಾಗಿಲ್ಲ, ನಾನಿಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೀನ್ ಹೋಗಿ ನಿನ್ ಸೀಟಲ್ಲಿ ಕೂತ್ಕೋ. ಸರ್, ನೀವೇನ್ ತಿನ್ನೋಕ್ ಇಷ್ಟಪಡ್ತೀರಾ? ನನಗೆ ಗರಮ ಗರಂ ಸಮೋಸ ಬೇಕು. ಸಮೋಸ ಇಲ್ಲಿ ಸಿಗಲ್ಲ ಸರ್. ಏನಂದೆ? ಸಮೋಸನೇ ಇಲ್ವಾ ಇಲ್ಲಿ? ನನಗ್ ಸಮೋಸ ಬೇಕು, ನನಗ್ ಸಮೋಸ ಬೇಕೇ ಬೇಕು. ಅದು ಬಿಸಿ ಬಿಸಿ ಸಮೋಸ. ಅದು ಸಿಕ್ಕಿಲ್ಲ ಅಂದ್ರೆ ನಾನು ಈಗಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಈ ಏರ್ವೇಸ್ ಅನ್ನೇ ಶಟ್ ಡೌನ್ ಮಾಡ್ತೀನಿ. ಅಯ್ಯೋ ಲೇ ಮೋಟು, ನಾವು ಲಕ್ಕಿ ಡ್ರಾನಲ್ಲಿ ವಿಮಾನ ಪ್ರಯಾಣ ಮಾಡ್ತಿದೀವಿ ಕಣ. ಒಂದಾಗ್ಲೂ 2 ರಾತ್ರಿ ನಾವು ಗೋವಾದಲ್ಲಿ ಫ್ರೀಯಾಗಿ ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇರ್ಬೋದು ಕಣ. ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ಬೇಕಾದ್ರೆ ಸುಮ್ಮನೆ ತಿನ್ಕೊಂಡಿರಕ್ಕೇನು? ಸಮೋಸ ಇಲ್ಲ ಅಂತಂದ್ರೆ ನಾನು ಏನು ಮಾಡಲ್ಲ, ನನ್ಗೇನು ಬೇಡ, ಎಲ್ಲೂ ಹೋಗಲ್ಲ. ಸಮೋಸ ಸಿಕ್ಕಿದ್ರೆ ನನಗೂ ಖುಷಿ ಆಗುತ್ತೆ. ಓ ದೇವ್ರೆ, ಇವನು ನಜಬ್ಗಢಂನ ರಾಜ. ಸರ್, ಆಲ್ಫಾ 1 ನಲ್ಲಿ ನಜಬ್ಗಢ್ನ ರಾಜ ಇದ್ದಾರೆ. ಮತ್ತೆ ಅವ್ರಿಗೆ ಸಮೋಸ ತಿನ್ನೋಕ್ ಸಿಗ್ಲಿಲ್ಲ ಅಂದ್ರೆ ಏರ್ಲೈನ್ ಬಂದ್ ಮಾಡಿಸ್ತೀನಿ ಅಂತ ಹೆದರ್ಸ್ತಾ ಇದ್ದಾರೆ. ಕಿಂಗ್ ಆಫ್ ನೆದರ್ಲ್ಯಾಂಡ್. ಅಯ್ಯೋ, ತುಂಬಾ ಪವರ್ಫುಲ್ ಪಾರ್ಟಿ ಇವನು. ಏನಾದ್ರು ಹೆಚ್ಚಿಕೊಂಡು ಆಗ್ಬಿಟ್ರೇನಪ್ಪ ಮಾಡೋದು. ನೋಡಿ, ಬೇಗ ಬಿಸಿ ಬಿಸಿ ಸಮೋಸ ತಗೊಂಬನ್ನಿ, ಅರ್ಜೆಂಟ್ ಆಗಿ. ಲೇಟ್ ಮಾಡಬೇಡಿ, ಬಿಸಿ ಬಿಸಿ ಸಮೋಸನ ಕಳಿಸಿ. ಬೇಗ ತಂದ್ಕೊಟ್ಟಿದ್ಕೆ ಥ್ಯಾಂಕ್ ಯು. ನಿಲ್ಲಿ, ನಾನೀಗ್ಲೇ ಬಂದೆ. ಸರ್, ಇದನ್ ತಗೊಳ್ಳಿ, ನಿಮ್ಗೋಸ್ಕರ ಗರಮ ಗರಂ ಸಮೋಸ. ಥ್ಯಾಂಕ್ ಯು. ಅಯ್ಯೋ, ಈ ಚಾಕು ಚಮಚ ಎಲ್ಲ ಯಾಕೆ? ತೆಗಿರಿ ಇದನ್ನ. ಮತ್ತೆ ಪ್ಲೇಟ್ ಇಲ್ಲಿ ತಗೊಂಬನ್ನಿ. ಆ ಪ್ಲೇಟ್ ಕೊಡಿ ಇಲ್ಲಿ, ಕೊಡಿಲಿ. ಎಕ್ಸ್ಕ್ಯೂಸ್ ಮೀ, ನಾನು ಒಂದು ಸಮೋಸ ತಿನ್ಬಹುದಾ? ನೀವ್ ಕುತ್ಕೊಳ್ಳಿ ಪ್ಲೀಸ್. ಈಗ ಮಹಾರಾಜರು ತಿಂತಾ ಇದ್ದಾರೆ. ನಾನು ಈ ಪ್ಲೇನ್ ಹೈಜಾಕ್ ಮಾಡಿದ್ದೀನಿ. ಪ್ಲೇನಲ್ಲಿ ಬಾಂಬ್ ಇದೆ, ರಿಮೋಟು ನನ್ನ ಕೈನಲ್ಲಿದೆ. ನಿಮಗ್ ಕಾಣಿಸ್ತಿಲ್ವಾ? ರಾಜರು ತಿಂತಾ ಇದ್ದಾರೆ. ನೀವ್ ಸುಮ್ನೆ ಕುತ್ಕೊಳ್ಳಿ. ನಾನು ಪ್ಲೇನ್ ಹೈಜಾಕ್ ಮಾಡಿದ್ದೀನಿ, ಕೇಳಿಸ್ತಿಲ್ವಾ ನಿನಗೆ? ನಿಮಗ್ ಕೇಳಿಸ್ಲಿಲ್ವಾ? ನೀವ್ ಸುಮ್ನೆ ಕುತ್ಕೊಳ್ಳಿ. ರಾಜರು ಮೊದ್ಲು ತಿನ್ಲಿ, ಆಮೇಲೆ ಏನ್ ಬೇಕೋ ಅದನ್ನ ಮಾಡಿ. ಎಕ್ಸ್ಕ್ಯೂಸ್ ಮೀ, ನನ್ ಪ್ರಕಾರ ನೀವ್ ಅವ್ರ ಮಾತನ್ನ ಕಿವಿಗೊಟ್ಟು ಕೇಳಿಸ್ಕೊಳ್ಬೇಕು. ಅವರೆಲ್ಲ ಮಹಾರಾಜ. ಏನು? ಹಾಗಾದ್ರೆ ಇವ್ರು ಯಾರು? ಅವನು ಯಾರಾದ್ರೆ ನನಗೇನು? ಯಾಕೆ ನನ್ನ ಮಾತು ಯಾರು ಸೀರಿಯಸ್ ಆಗಿ ತಗೊಳ್ತಿಲ್ಲ? ನಾನೇನ್ ಪಿಕ್ನಿಕ್ ಬಂದಿದ್ದೀನ? ನಾನ್ ಟೆರರಿಸ್ಟು. ಈ ಪ್ಲೇನ್ ಹೈಜಾಕ್ ಮಾಡಿದ್ದೀನಿ. ಮೋಟು, ಬೇಗೇನಾದ್ರು ಯೋಚನೆ ಮಾಡ. ಖಾಲಿ ಹೋಟೆಲ್ ಅಂತಲೇ ಓಡೋದಿಲ್ಲ, ನೀನೇ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ, ಆ ರಿಮೋಟ್ ನ ಕಿತ್ಕೊಂಡು ಓಡಬಿಡೋಣ. ಬಾಯ್. ಕಾಪಾಡಿ, 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 ಕಾಪಾಡಿ. ಮೋಟು, ಇವ್ ನನ್ ಗೆಳೆಯ ಪತ್ಲು. ನೈಸ್ ಮೀಟಿಂಗು ಸರ್. ನಾನ್ ನಿನಗೆ ಸೆಕೆಂಡ್ ಕೊಡಕ್ ಬರಲಿಲ್ಲ ಕಣೋ. ನನ್ ರಿಮೋಟ್ ಕೊಡು. ಆ ರಿಮೋಟ್ ನಲ್ಲಿ ಮ್ಯಾಗ್ನೆಟ್ ಇದೆ. ನೀನು ಎಲ್ಲೇ ಬಿಸಾಕರು ಅದು ಪ್ಲೇನ್ಗೆ ಕಚ್ಕೊಳ್ಳುತ್ತೆ. ಆ ರಿಮೋಟ್ ನನ್ನ ಕೈಲಿ ಕೊಟ್ಬಿಡು. ನೀನೇನಾದ್ರು ಕೆಂಪು ಬಟನ್ ಒತ್ತಿದ್ರೆ ಫ್ಲೈಟು ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾವ ರೆಡ್ ಬಟನ್ ಇದಾ? ಈ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಮ್ಯೂಸಿಕ್ ಅಲ್ಲ ಕಣೋ, ಆ ಸಿಗ್ನಲ್ ಕೊಡ್ತಾ ಇದೆ. ಆಫ್ ಮಾಡೋದನ್ನ. ಆ ರಿಮೋಟ್ ನನ್ನ ಕೈಲಿ ಕೊಟ್ಬಿಡು.
ಮೋಟೋ ಪ್ಲೇನ್ ನ ಬಿಡಬೇಡ ಕಣ. ನನ್ ಕನ್ಸಲ್ಲೂ ಹಂಗ್ ಮಾಡಲ್ಲ ಕಣೋ ಪತ್ಲೋ, ಬಿಡಲ್ಲ. ಭಗವಂತನೇ ಬಂದ್ರು ಅಷ್ಟೇ, ನಾನ್ ಮಾತ್ರ ಖಂಡಿತ ಬಿಡಲ್ಲ. ಸಾರಿ ಟೆರರಿಸ್ಟ್ ಅಣ್ಣ, ಈಗ ನಾನು ಶೇಕ್ ಹ್ಯಾಂಡ್ ಮಾಡಕ್ ಆಗೋದಿಲ್ಲ. ನಾನೇನಾದ್ರೂ ಕೈ ಬಿಟ್ರೆ ರೈಟ್ ಹೇಳ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ, ನಾನು ಹ್ಯಾಂಡ್ ಶೇಕ್ ಮಾಡಕ್ ಬರ್ಲಿಲ್ಲ ಕಣೋ, ನಿನ್ನ ಕಾಪಾಡಕ್ ಬಂದೆ. ಆ ರಿಮೋಟ್ ನನಗ್ ಬೇಕು. ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್, ಥ್ಯಾಂಕ್ ಯು. ಅಯ್ಯೋ, ಏನ್ ಥ್ಯಾಂಕ್ ಯು ಲೇ. ನಾನು ಐಜಾಕ್ ಮಾಡಿದ್ದೀನಿ ಕಣೋ, ಆ ರಿಮೋಟ್ ನನಗೆ ಕೊಟ್ಬಿಡ್ರೋ. ಎಲ್ಲ ಎಡವಟ್ಟಾಗುತ್ತೆ, ಏನಪ್ಪ ಮಾಡ್ಲಿ? ಮೊದ್ಲು ಬಾಂಬ್ ಎಲ್ಲಿದೆ ಅಂತ ಹೇಳೋಣ. ನನಗನ್ಸುತ್ತೆ ಬಾಂಬು ಇಲ್ಲ, ಏನೂ ಇಲ್ಲ ಕಣ. ಈ ಟೆರರಿಸ್ಟ್ ಕಾಮಿಡಿ ಪೀಸ್ ಮಾಡ್ಕೊಂಡ್ಬಿಟ್ಟವ್ರಲ್ಲಪ್ಪ. ಐಡಿಯಾ ಸರ್, ಈ ಬಾಂಬ್ ತಗೊಳ್ಳಿ, ಆಚೆ ಬಿಸಾಕ್ಬಿಡಿ. ಬಾಂಬ್ ಹೋಯ್ತು ಬಚಾವ್. ಅದು ಆದ್ರೆ ಒಂದ್ ಕೆಡ್ಸೋದಿ ಕಣ, ಏನು? ಪೈಲಟ್ ಪಾಚ್ಕೊಂಡ್ಬಿಟ್ಟವ್ರೆ. ಈಗ ಫ್ಲೈಟ್ ಓಡಿಸವ್ರು ಯಾರು? ಇಲ್ಲ, ನಾನ್ ಬದುಕ್ಬೇಕು. ನಾನು ಬದುಕಿಸಿ. ಅಯ್ಯೋ ಭಗವಂತ, ನನ್ ಕಾಪಾಡು. ಅಲ್ಲ, ನೀನು ಬಾಂಬ್ನಲ್ಲಿ ಪ್ಲೇನ್ ಆರ್ಸೋ ಪ್ಲಾನ್ ಮಾಡಿದ್ದೆ, ಬಾಂಬ್ ಇಲ್ದ ಇದನ್ನ ಆರ್ಸಕ್ ಆಗಲ್ವಾ ಹೇಳೋ? ಅದು ಡಮ್ಮಿ ಬಾಂಬು, ರಿಮೋಟ್ ಡಮ್ಮಿನೇ. ಯಾರಾದ್ರೂ ಪ್ಲೇನ್ ಹಾರಿಸ್ರಿ, ನನ್ನ ಕಾಪಾಡಿ, ನನ್ ಜೀವ ಉಳಿಸಿ. ಅಯ್ಯೋ ಮೋಟು, ಏನಾರು ಯೋಚನೆ ಮಾಡೋ. ಈ ಟೆರರಿಸ್ಟ್ಗೆ ಮೀಟ್ರೇ ಇಲ್ಲಪ್ಪ ಟುಸ್ಪಟಾಕೆ. ಖಾಲಿ ಹೋಟೆಲ್ ನನ್ನ ತಲೆ ಓಡಲ್ಲ ಅಂತ ಎಷ್ಟು ಸಲ ಹೇಳೋ ನಿಂಗೆ? ನೀನೇನಾದ್ರೂ ಯೋಚನೆ ಮಾಡಬಲ್ಲ. ಐಡಿಯಾ, ನಿನಗ್ ಜ್ಞಾಪಕ ಇದೆಯೇನೋ? ಡಾಕ್ಟರ್ ಮುನ್ಸ್ವಾಮಿ ತಯಾರು ಮಾಡಿದ ಫ್ಲೈಟ್ ನ ಒಂದ್ಸರಿ ಓಡಿಸಿದ್ದೆ ನಾವು. ಬಾ, ಇದನ್ನು ಟ್ರೈ ಮಾಡೋಣ. ಅಯ್ಯೋ, ಏನ್ ಫ್ಲೈಟ್ ಓಡಿಸ್ತಿದ್ದೀರಪ್ಪ ನೀವು? ಇದು ಭಗವಂತನ ಹತ್ರ ಹೋಗ್ತಾ ಇದೆ. ಫ್ಲೈಟ್ ನ ಕೆಳಗಡೆ ಓಡಿಸಿ, ಗೇರ್ ಚೇಂಜ್ ಮಾಡೋ. ಅಮ್ಮ, ಚಿಕ್ಕಮ್ಮ, ಇವ್ರನ್ನೆಲ್ಲ ಜೀವ ಸಹಿತ ಉಳಿಸಲ್ಲ. ವಡೆ ಪಾಯಸ ರೆಡಿ ಮಾಡಿ. ಇನ್ನು ಪ್ಲೇನ್ ಹೈಜಾಕ್ ಮಾಡಕ್ ಹೋಗೋ. ಇನ್ನೊಂದ್ಸರಿ ಮಾಡ್ತೇನೆ ನೀನು. ಇವ್ರು ಓಡ್ಸದ್ ನೋಡಿದ್ರೆ ನನ್ನ ಮನೆ ಮುಂದೆ ಸ್ಮೋಕ್ ಎಫೆಕ್ಟ್. ಈಗ ನೋಡು, ನಾ ಪ್ಲೇನ್ ಹೆಂಗ್ ಓಡಿಸ್ತೀನಿ ಅಂತ ನೋಡ್ತಾ ಇರೋ. ಮೋಟೋ, ನಿಧಾನಕ್ಕೆ ಓಡ್ಸಪ್ಪ, ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಲಿ. ಏನ್ ಮಾತಾಡ್ತಿದ್ದೀರೋ? ಏನೋ ಎಡವಟ್ಟಾಗಿದೆಯಲ್ಲೋ. ಮೋಟೋ, ಏನೋ ಇದು ಎಡವಟ್ಟಾಗಿರಂಗಿದೆ. ರೈಟ್ 2 ಇಂಜಿನ್ ಬಂದಾಗ್ಬಿಟ್ಟಿದೆಯಲ್ಲಪ್ಪ. ದೇವ್ರ ದೊಡ್ಡವನು, ಪ್ಲೇನ್ ಸೀದಾ ಹಾರ್ತಾ ಇದೆ ಕಣೋ. ಹುಷ, ಹೋಗಾಚೆ. ಅರೆ ಹೋಗು, ಆ ಕಡೆ ಹೋಗು. ಹೋಗು. ಅಯ್ಯೋ, ಪಾರ್ ಮಾಡೋದ್ ಬಿಡಪ್ಪ, ಫ್ಲೈಟ್ ನ ಸರಿಯಾಗಿ ಓಡಿಸು. ಥ್ಯಾಂಕ್ ಯು, ಧನ್ಯವಾದ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿ ನಾನು? ನನ್ನ ಜೀವ ಉಳಿಸ್ಬಿಟ್ರಿ, ನೀವು ನನ್ನ ಪ್ರಾಣ ಕಾಪಾಡಿದ್ರಿ. ನಿಮ್ಮನ್ನು ನಾನು ಮರೆಯೋದಿಲ್ಲ. Why fear when Chingam is here? ಈ ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ, ನಾನು ಫಸ್ಟ್ ಟೈಮ್ ಈ ಥರ ಪ್ಲೈನ್ ನೋಡ್ತಾ ಇದ್ದೀನಿ. ಹೈಜಾಕ್ ಆದ್ರೂ ಕ್ರಾಶ್ ಆದ್ರೂ ಈ ಜನ ನೋಡಿ ಪಿಕ್ನಿಕ್ ಅಂತ ಬಂದು ನೋಡ್ಕೊಂಡು ನಿಂತ್ಕೊಂಡಿದಾರಲ್ಲ. ಏನ್ ಮಾಡೋದು ಚಿಂಗಮ್ ಸರ್, ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ. ಅದಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಒಂದ್ ದಾರಿ ಹುಡುಕ್ತಾ ಇದೀವಿ ಅಷ್ಟೇನೆ.
ಅಲ್ಲ ಪತ್ಲು, ನಾವ್ ಯಾಕೆ ಸಮಾಜ ಸೇವೆ ಮಾಡಕ್ ಶುರು ಮಾಡ್ಕೋಬಾರ್ದು? ಜನರು ನಮ್ಮನ್ನ ಗುರುತಿಸ್ತಾರೆ, ಟಿವಿನಲ್ಲಿ ನಮ್ಮನ್ನ ಇಂಟ್ರೂ ಮಾಡ್ತಾರೆ, ಎಲ್ಲಾ ಚಾನಲ್ ಅವ್ರಿಗೂ ನಮ್ಮನ್ನ ಇಂಟ್ರೂ ಕರೀತಾರೆ. ನನಗೆ ಒಪ್ಪಿಗೆ ಇದೆಪ್ಪ. ಡಿಯಾಗ್ರೇಣ ನೀನು ನಮ್ಮ ಜೊತೆ ಸಮಾಜ ಸೇವೆ ಮಾಡಕ್ ಬರ್ತೀಯಾ? ಅಯ್ಯೋ ಅಣ್ಣ, ಈಗ್ಲೇ ನನಗೆ ಯಾರು ರೊಕ್ಕ ಕೊಡ್ದಂಗೆ ಸಮಾಜ ಸೇವೆ ಮಾಡಕತ್ತೀನಿ, ಎಲ್ರು ಉದ್ದಿ ಹೇಳ್ತಾರ. ಅಯ್ಯೋ, ಅದ್ ಕೊಟ್ರಾಯ್ತು ಬಿಡು, ಅಂಗಡಿಲಿ ಕೂತ್ಕೊಂಡೆ ನೀವು ಸಮಾಜ ಸೇವೆ ಮಾಡ್ಬೋದಲ್ಲಣ್ಣ. ಅದ್ ಹ್ಯಾಂಗ? ನಾವ್ ಕೇಳ್ದಾಗ ಫ್ರೀಯಾಗಿ ಸಮೋಸ ಕೊಡ್ತಾ ಇರೋ, ಅದು ಒಂಥರ ಸಮಾಜ ಸೇವೆ ಕಣ. ಈಗ ನನಗೆ ಅರ್ಥ ಆಯ್ತು ಯಾಕೆ ಸಮಾಜ ಸೇವೆ ಡ್ರಾಮಾ ಇಲ್ಲಿ ಬಂತು ಅಂತ. ಫ್ರೀಯಾಗಿ ಸಮೋಸ ತಿನ್ನೋದಕ್ಕೆ ಇಲ್ಲಿರೋ ಡ್ರಾಮಾ ನಿಮ್ಗ ಈಗಲೇ ತೋರಿಸ್ತೀನಿ ನಾನು. ಅಲ್ಲ, ನಾ ಸ್ವಲ್ಪ ಯೋಚನೆ ಮಾಡು. ನೀ ನಮ್ಗೆಲ್ಲ ಫ್ರೀಯಾಗಿ ಸಮೋಸ ತಿನ್ನಿಸ್ತು ಅಂದ್ರೆ ನಾವು ಸಮೋಸ ತಿಂತ ಅಲ್ಲಿ ನೋಡು ಅಲ್ಲಿ ಟಿವಿಲಿ ನಿನ್ ಇಂಟ್ರೂ ಸಹ ಬರುತ್ತೆ ಕಣ. ನಿನ್ಗೆ ಬಹುಮಾನನೂ ಸಿಗುತ್ತೆ, ಜನರು ನಿನಗೆ ಜೈ ಜೈ ಅಂತ ಕೂಗ್ತಾರೆ ಅಣ್ಣ. ಅಯ್ಯೋ, ನನ್ ಸಮೋಸ ಎಲ್ಲ ತಿನ್ಬಿಟ್ಟನ. ಈಗ ನನಗೆ ನೋಡ್ತಾರೆ ಏನ್ ಮಾಡ್ತೀನಿ ಅಂತಲೇ. ಮಂಗ್ಯ ನಿಲ್ಲ, ತಿನ್ನ, ತಿನ್ನ, ತಿನ್ನ. ಅಯ್ಯಪ್ಪ ಅಯ್ಯಪ್ಪ, ಅಣ್ಣ ಸ್ವಲ್ಪ ಯೋಚನೆ ಮಾಡೋಣ. ನಾನು ಪರ್ಮನೆಂಟ್ ಕಸ್ಟಮರು, ಹಂಗೆಲ್ಲ ಹೊಡಿಬಾರ್ದು. ಅಯ್ಯೋ, ಇವ್ನು ಬಿಡಲ್ಲ ಅನ್ಸುತ್ತೆ ಇವತ್ತು. ತಗೊಳ್ಳಿ ಮಂಗ್ಯ, ಯೋಚನೆ ಮಾಡ್ತೀನಿ, ಜೈಕರ್ ಹಾಕ್ತೀನಿ. ತಗ ಎಲ್ಲ ಸಮೋಸ. ಹೊಡಿ, ಇನ್ನೊಂದ್ಸರಿ ಹೊಡಿ. ಅವ್ನು ಯಾವಾಗ್ಲೂ ನಿನ್ ಕೋಳಿ ಕಳ್ತಾನೆ ಇರ್ತಾನೆ. ಏ ಪತ್ಲ, ನಿನ್ನ ಕೈಯಿಂದ ಮೋಟೋಗ್ ಸಮೋಸ ತಿನ್ಸಿಕತ್ತೇನ? ನನ್ನ ಹತ್ರ ಸುಳ್ಳು ಹೇಳ್ತೇನೆ. ಮಾಡ್ತೀನಿ ನೋಡು. ಯಾವ್ದಣ್ಣ ಸಮಾಜ ಸೇವೆ ಮಾಡ್ಲಿ ಬಿಡ್ಲಿ, ನಾವು ಖಂಡಿತ ಮಾಡ್ತೀವಿ. ಅಲ್ಲೋಡು, ಚಿಕ್ಕ ಹುಡುಗ ರಸ್ತೆ ದಾಟ ಕಷ್ಟ ಪಡ್ತಾ ಇದ್ದಾನೆ, ನಡಿ ಅವನಿಗೆ ಸಹಾಯ ಮಾಡೋಣ. ಅದು ಒಂದು ಸಮಾಜ ಸೇವೆ. ಬಾರ ಪುಟ್ಟ, ನಾವು ನಿನ್ಗೆ ರೋಡ್ ದಾಟಿಸ್ತೀವಿ. ಗುಡ್ ಬಾಯ್, ನಾನು ನಿನಗೆ ರೋಡ್ ದಾಟಿಸ್ತೀನಿ ಮಗು. ಕೊಡ ಇಲ್ಲಿ, ನಾನು ರೋಡ್ ದಾಟಿಸ್ತೀನಿ. ಕೊಡ ಮೊದ್ಲು ನಂಗೆ. ನಾನು ಅವನ್ನ ಎತ್ಕೊಂಡಿದ್ದೆ. ಕೊಡೆಯ ಪತ್ಲ, ಬಿಡಲೇ ಬಿಡಲೇ, ಕೊಡ. ಬಿಡ, ಮಗು ಹೇಳ್ತಾ ಇದೆ ಬಿಡ. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ ಕಣೋ. ಏನೋ ಹೆಂಗ್ಸು ಉಷ್ಣಾಗಿ ಹೊಡೆದಂಗೆ ಹೊಡೆದು ಬಿಟ್ಲು. ಒಳ್ಳೇದು ಮಾಡಕ್ ಹೋದ್ರೆ ಈ ಸಮಾಜದಲ್ಲಿ ಬೆಲೆನೇ ಇಲ್ವಲ್ಲ. ಒಳ್ಳೆಯವ್ರ ಕಾಲ ಇದೆ ಕಣ ಬತ್ಲು. ಅಲ್ಲಿ ನೋಡು, ನಾವು ಅವ್ರಿಗೆ ಸಮಾಜ ಸೇವೆ ಮಾಡೋಣ, ಪಾಪ ಅವರು ಸ್ವೀಕರಿಸ್ತಾರೆ. ಹೋಗೋಣ. ಫ್ರೆಂಡ್ಸ್, ನಾವಿಬ್ರು ಸಮಾಜ ಸೇವಕರು. ನಿಮಗೆ ಸುಸ್ತಾಗಿರ್ಬೇಕು, ಕೊಡಿ, ನಾವು ಮೇಲೆ ಕೇಳಿದ್ದೀವಿ. ತುಂಬಾ ತುಂಬಾ ಧನ್ಯವಾದಗಳು. ಸ್ವಲ್ಪ ಕೈಯಲ್ಲಿರೋ ಬೆವರು ಓಡಿಸ್ಕೊತೀನಿ, ಇಲ್ಲಾಂದ್ರೆ ಹಗ್ಗ ಬಿಟ್ಟು ಹೋಗ್ಬಿಡುತ್ತೆ. ನನ್ನ ಫ್ರಿಜ್ನ ಹೊಡೆದಾಕ್ಬಿಟ್ರಲ್ಲ, ಅದ್ರ ಕಾಸು ಕೊಡ್ರು. 30,000 ರೂಪಾಯಿ ಕಣ ಅದ್ರ ಬೆಲೆ. ಎಲ್ಲಪ್ಪ, ನಾನು ನಿಮ್ಗೆ ಸಹಾಯ ಮಾಡಕ್ ತಾನೇ ಬಂದಿದ್ವು, ಏನ್ ಹಿಂಗ್ ಹೇಳ್ತಿದ್ದೀರಲ್ಲ? ನಾನೇನ್ ತಾಂಬೂಲ ಕೊಟ್ಟು ಕರೆದಿದ್ನ ನಿಮಗೆ ಸಹಾಯ ಮಾಡಿ ಅಂತ. ನೀವೇ ಸಮಾಜ ಸೇವೆ ಅಂತ ಬಂದಿರೋದು ಗೊತ್ತಾ? ಮೊದ್ಲು ಅದ್ರ ಕಾಸು ಕೊಡ್ರು, ಇಲ್ಲಾಂದ್ರೆ ಚರ್ಮ ಸುಲಿದ್ ಬಿಡ್ತೀನಿ. ಆದ್ರೆ ನಮ್ಮ ಹತ್ರ ಒಂದು ಸಿಂಗಲ್ ಪೈಸಾನು ಇಲ್ಲಣ್ಣ. ಇನ್ನೊಂದ್ಸಲಿ ಮಾಡಲ್ಲ, ಸಹಾಯನೂ ಬೇಡ, ಸಮಾಜ ಸೇವೆನೂ ಬೇಡ. ಗೆಳೆಯ, ನನ್ನ ಜೀವದ ಗೆಳೆಯ, ಬೇಗ ಕ್ಲೀನ್ ಮಾಡಪ್ಪ, ಇನ್ನು ಬೇಕಾದಷ್ಟು ಕೆಲಸ ಇದೆ. ಅಯ್ಯಮ್ಮ, ಈ ಕಸ ಗುಡ್ಸೋ ಕೆಲಸ ನನ್ನಿಂದ ಖಂಡಿತ ಆಗೋದಿಲ್ಲ. ಸೊಂಟ ಮುರಿದೋಗ್ತಾ ಇದೆ. ಮುನ್ಸಮ್ಮಣ್ಣ, ನಾವು ಸಮಾಜ ಸೇವೆ ಮಾಡ್ಬೇಕು ಅಂತಿದೀವಿ, ಆದ್ರೆ ಯಾರಿಗೂ ನಮ್ ಬೆಲೆ ಗೊತ್ತಾಗ್ತಿಲ್ಲ ಅಣ್ಣ. ಏನ್ ಮಾಡೋದಣ್ಣ, ಪ್ಲೀಸ್.
ನಾವ್ ಎಷ್ಟೊಂದು ಸಮಾಜ ಸೇವೆ ಮಾಡ್ತೀವಿ, ಅಷ್ಟೇ ಧರ್ಮದ ತಿಂತಾ ಇದೀವಿ. ಅರೆ ಇದೇನಿದು ನಿಮ್ ಮನೆನೇ ತಾನೇ, ಇಲ್ಲಿಂದಾನೇ ನಿಮ್ ಸಮಾಜ ಸೇವೆ ಶುರು ಆಗ್ಬಿಡ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಎಷ್ಟು ಗಲೀಜಾಗಿದೆ ನೋಡು, ನೀವಿಬ್ರು ಇಲ್ಲಿಂದಾನೇ ಕಸ ಗುಡಿಸಿ. ಆಯ್ತು ಗಸಗಸೆ, ನಾವ್ ಈಗ್ಲೂ ನಮ್ಮ ಮನೆಗೆ ಹೋಗಿ ಶುರು ಮಾಡ್ತೀವಿ. ಅಯ್ಯ ಇದು ನಿಮ್ಮ ಮನೆನೇ ಅಂತ ತಿಳ್ಕೊಂಡು ಇಲ್ಲಿಂದಾನೇ ಕಸ ಗುಡ್ಸೋಕ್ ಶುರು ಮಾಡಿ, ಸಮಾಜ ಸೇವೆ ಮಾಡಕ್ ಕಂಟಿನ್ಯೂ ಮಾಡಿ. ನೋಡು ಇಲ್ಲೂ ಕೂಡ ತುಂಬಾ ಗಲೀಜಾಗಿದೆ, ಒಳ್ಳೆ ಪರ್ಕೆ ತಗೊಂಡು ಗುಡ್ಸೋಕ್ ಶುರು ಮಾಡ್ಬಿಡಿ. ಈ ಕೆಮಿಕಲ್ ನ ನೀರೊಳಗೆ ಹಾಕ್ಬಿಟ್ಟು ಶುರು ಮಾಡೋಣ ವರ್ಷಕ್ಕೆ, ಇನ್ನು ಪಳಪಳ ಅನ್ನತ್ತೆ ಮನೆ. ಏ ಪಟ್ಲು, ಇಲ್ಲಿ ನನ್ ಕೆಮಿಕಲ್ ಜಾರ್ ಇಟ್ಟಿದ್ನಲ್ಲಪ್ಪ, ಎಲ್ಲೋಯ್ತು? ಅದನ್ನ ನಮ್ಮ ಮೋಟು ನೀರ್ಗ್ ಹಾಕ್ಬಿಟ್ಟು ನೆಲ ಒರೆಸ್ತಾವ್ನೆ. ಓ ಮೋಟು, ಎಂತ ಕೆಲಸ ಮಾಡ್ದಪ್ಪ ನೀನು? ಅಣ್ಣ ನೋಡಿ ಹೆಂಗೆ ನೆಲ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಒಂದ್ ಕಲೆ ಆದ್ರೂ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಾ ನೋಡಿ, ಚೆಕ್ ಮಾಡಿ ಬೇಕಾದ್ರೆ. ಏ ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ರಪ್ಪ, ಇಲ್ಲಾಂದ್ರೆ ನಾವೆಲ್ಲ ಸುಟ್ಟು ಬುದ್ಧಿ ಆಗ್ಬಿಡ್ತೀವಿ. ನೋಡ್ರು. ಅಯ್ಯಯ್ಯೋ. ಆ? ಆ? ಅಲ್ಲಪ್ಪ ನೀವಿಬ್ರು ಯಾಕೆ ಇಷ್ಟೊಂದು ಬೇಜಾರಾಗಿ ಕೂತ್ಕೊಂಡಿದ್ದೀರಲ್ಲ? ಯಾಕಂದ್ರೆ ನಾವ್ ಮಾಡೋ ಸಮಾಜ ಸೇವೆ ಯಾರಿಗೂ ಇಷ್ಟನೇ ಆಗ್ತಿಲ್ಲ. ಹಂಗಾದ್ರೆ ನಮ್ ಬಹುಮಾನ ಎಲ್ಲಿ ಸಿಗುತ್ತೆ? ಅಯ್ಯೋ ಪೇದ್ಬಿಡದೆ, ನಾನ್ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ರಸ್ತೆಯಲ್ಲಿರೋ ಎಲ್ಲ ಕಸ ಕಡ್ಡಿನೂ ಕ್ಲೀನ್ ಮಾಡಿ, ಅದು ಒಂಥರ ಸಮಾಜ ಸೇವೆನೇ. ಆಗ ನಮ್ ನಗರ ಕ್ಲೀನ್ ಆಯ್ತು ಅಂದ್ರೆ ಜನ ನಿಮ್ಮನ್ನ ಹಾಡಿ ಹೊಗಳ್ತಾರೆ. ಆ? ಒಳ್ಳೆ ಐಡಿಯಾ ಕೊಟ್ರೆ ನಡೆಯಬಿಟ್ಟು. ಯಾವನವನು ದಡ್ಡ ಇಷ್ಟೊಂದು ಧೂಳೆ ಬಸ್ತಾ ಇದ್ದಾನೆ? ಅರೆ ಅವರಿಬ್ಬರಿಗೂ ಚಚ್ಬಿಡಿ, ಅವರಿಂದಾನೇ ಇಷ್ಟೊಂದು ಧೂಳು ಬಂದ್ಬಿಟ್ಟದೆ. ಮಾರೋ ಹೊಡೆರೆ ಹೊಡೆರೆ, ಬಿಡಬೇಡಿ ಅಲ್ಲೇ ಹಾಕಿ ತಲೆ ಮೇಲೆ ಹಾಕಿ ಒಂದು. ಹೊಡೆರೆ, ಬಿಡಬೇಡಿ. ಮೋಟು ಏನಾರು ಯೋಚನೆ ಮಾಡೋ, ನಮ್ಮ ಸಮಾಜ ಸೇವೆ ಪ್ರಾರಂಭದಲ್ಲಿ ಅಂತ್ಯ ಕಾಣ್ತಿದ್ಯಲ್ಲೋ. ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದಿಲ್ಲ, ನೀನೇ ಏನಾದ್ರೂ ಯೋಚನೆ ಮಾಡ್ಬೇಕು. ಸರಿ ನಡಿಯಪ್ಪ, ಡಸ್ಟ್ಬಿನ್ ನ ಕ್ಲೀನ್ ಮಾಡೋಣ. ಎಲ್ಲ ರೋಡ್ನಲ್ಲೇ ಕಸ ಬಿಸಾಕಿರ್ತಾರೆ, ಅದನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ ಹಾಕೋಣ. ಹಂಗೆ ಮಾಡೋಣ. ಏಯ್ ನಾಯಿ ಮರೆ, ಹೋಗ ಆ ಕಡೆ. ಬಿಡದ ಹೋಗ ಹೋಗ. ಅಯ್ಯೋ, ನಿಮ್ ತಿನ್ನಕ್ ಬೇರೆ ಸಿಕ್ಲಿಲ್ವಾ ಕಸನೇನ? ಮೊದ್ಲಿಂದ ಓಡೋಗಿ, ಓಡಿ ಓಡಿ. ಈ ಮೋಟು ಪಟ್ಲು ನಾವು ಬದುಕೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲ ನಮಗ್ ತಿನ್ನಕ್ಕೂ ಏನು ಮಾಡಿಲ್ಲ, ನಮ್ಮ ಊಟ ಎಲ್ಲ ಕಸದ ಬಿಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಏನ್ ಮಾಡೋದು ಇವ್ರಿಗೆ? ಅವನು ನನ್ನ ಬಾಯಿನಲ್ಲಿ ಇದ್ದಿದ್ ಮೀನ್ನ ಕಿತ್ಕೊಂಡ್ಬಿಟ್ಟ, ಅವನ್ನ ಬಿಡಬಾರ್ದು. ಬನ್ನಿ ಹೋಗೋಣ, ಸರಿಯಾಗಿ ಬುದ್ಧಿ ಕಲ್ಸೋಣ. ನಡೀರಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವು ತಿನ್ನೋದನ್ನ ಕಿತ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ಸಾಕು, ಈ ಡಸ್ಟ್ಬಿನ್ ನ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಸದ್ಯ ಈಗ್ಲಾದ್ರೂ ಜನ ನಮ್ಮನ್ನ ಹೊಗಳ್ಬೇಕು, ಹಾಗೆ ಮಾಡೋಣ ಅಲ್ವನಾ? ಅಯ್ಯೋ ಮೋಟು, ಇದೇನೋ ನಾಯಿಗಳೆಲ್ಲ ಹಿಂಗ್ ಓಡ್ಕೊಂಡ್ ಬರ್ತಾ ಇದಾವೆ. ಇವರೆಲ್ಲ ಸೇರ್ಕೊಂಡು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದಾರೋ ನಮ್ಮ ಮೇಲೆ ಗೊತ್ತಿಲ್ವಲ್ಲೋ. ಬಹುಶಃ ಇವಕ್ಕೆ ನಮ್ ಸಮಾಜ ಸೇವೆ ಮಾಡ್ತಾ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮೊದ್ಲಿಂದ ಓಡೋಣ ಬಾರೋ. ಬಾರೋ. ಅಯ್ಯೋ, ಇವತ್ತಿಂದ ಸಮಾಜ ಸೇವೆನೂ ಬೇಡ, ಏನೂ ಬೇಡ. ಮನುಷ್ಯದಷ್ಟೇ ಅಲ್ಲ, ಪ್ರಾಣಿಗಳಿಗೂ ನಮ್ಮ ಸೇವೆ ಇಷ್ಟ ಆಗಲ್ಲ ಕಣೋ. ಏನೂ ಬೇಡ ಕಣ ಬದಲು.